ಯತ್ನಾಳ್ ಅವರಿಗೆ ಈಗ ಮತ್ತೆ ಮೂರನೇ ಬಾರಿಗೆ ನೋಟಿಸನ್ನು ಕೂಡ ಶಿಸ್ತು ಸಮಿತಿ ಕೊಟ್ಟಿದೆ. ಅಂದರೆ ಪದೇ ಪದೇ ಒಂದು ಶಿಸ್ತಿನ ಪಕ್ಷ BJP ಈ ರೀತಿಯಾದಂಥ ನೋಟಿಸ್ ಕೊಡುವಂಥದ್ದು ಅಥವಾ ಒಬ್ಬ ಪಕ್ಷದ ನಾಯಕರುಗಳ ವಿರುದ್ಧ ತಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಬೋದಾಯಿತು. ಯಾಕೆ ಈ ರೀತಿಯಾದಂಥ ನೋಟಿಸ್ಗಳನ್ನ ಪದೇ ಪದೇ ಕೊಡುವ? ಅವರು ಶಿಸ್ತು ಕ್ರಮದ ನೋಟಿಸ್ ಕೊಟ್ಟಿರುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇದು ತಾವೇ ಹೇಳಿದ್ರ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ಆ ರೀತಿ ಏನೇ ಇದ್ರೂ ಸಹಿತ ಆ ನೋಟಿಸ್ದಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೇಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ರಾಜ್ಯ ನಾಯಕರಿದ್ದಾರೆ, ಅದಕ್ಕೇನು ತೀರ್ಮಾನ ತಗೋಬೇಕು ಅನ್ನೋಂಥದ್ದಿದೆ. ನಾನು ವೈಯಕ್ತಿಕ ವಿಚಾರ ಎಲ್ಲರನ್ನೂ ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮುಂದಿನ ತೀರ್ಮಾನಗಳಲ್ಲಿ ಮತ್ತೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಸಲುವಾಗಿ ನಾನು ಎರಡೂ ಕಡೆದಂದವ್ರಿಗೆ ನಾವು ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡಿ ಹೇಳ್ತೇನೆ, ಅವ್ರವ್ರ ತಪ್ಪುಗಳನ್ನು ಅವ್ರವ್ರು ತಿದ್ಕೊಂಡು ಒಟ್ಟಾಗಿ ಒಂದಾಗಿ ಮುಂದೆ ಹೋಗುವಂಥದ್ದು ಭಾಳ ಇವತ್ತಿನ ತೀರ್ಮಾನಗಳಲ್ಲಿ ಅವಶ್ಯಕತೆ ಇದೆ. ಯಾಕಂದರೆ ನಾವು ಮತ್ತು ಏನು ರಾಜ್ಯಾಧ್ಯಕ್ಷರಿರ್ಬೋದು, ಬೇರೆ ಬೇರೆದವ್ರಿರ್ಬೋದು, ನಮಗೆ MLA ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ನಮಗೆ ಅವಕಾಶವನ್ನು ನಮ್ಮ ಕ್ಷೇತ್ರದ ಜನ ಮತ್ತು ರಾಜ್ಯ ರಾಷ್ಟ್ರೀಯ ನಾಯಕರು ನಮಗೆ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಇದಲ್ಲದೆ ಲಕ್ಷಾಂತರ ಜನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಅವ್ರಿಗೆ ಏನೂ ಅಧಿಕಾರ ಸಿಗಲಾರ್ದೇ ಹಗಲು ರಾತ್ರಿ ದುಡಿದಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ನಮ್ಗೆ ಆಗಿರೋದಕ್ಕಿಂತಲೂ ಹೆಚ್ಚು ನೋವು ನಮ್ಮ ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಿಗೆ ಆಗ್ತಾಯಿದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಭಾಳ ದೊಡ್ಡ ಮನಸ್ಸಿನಿಂದ ಮುಂದೆ ಬರುವಂಥ ದಿವಸದಲ್ಲಿ ನಮ್ಮನ್ನ ಯಾವ ರೀತಿ ದೊಡ್ಡವರು ಅಥವಾ ಕೆಳಗಿನವರೊಂದು ಆಯ್ಕೆ ಮಾಡಿ ಈ ರಾಜ್ಯದಲ್ಲಿ ಒಂದು ಗುರುತಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ, ಅವ್ರಿಗೂ ಸಹಿತ ಅಧಿಕಾರ ಕೊಡುವಂಥ ಕೆಲಸವನ್ನು ನಾವು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತಾ ಇರೋದ್ರಿಂದ ಈ ಅಸಮಾಧಾನವನ್ನು ಬದಿಗಿಟ್ಟು ಒಂದಾಗಿ ಮುಂದೆ ಹೋಗುವಂಥದ್ದು ಒಳ್ಳೆಯದತ್ತ ನನ್ನ ಭಾವನೆ. ಯತ್ನಾಳ್ ಅವರಿಗೆ ಈಗ ಮತ್ತೆ ಮೂರನೇ ಬಾರಿಗೆ ನೋಟಿಸನ್ನು ಕೂಡ ಶಿಸ್ತು ಸಮಿತಿ ಕೊಟ್ಟಿದೆ. ಅಂದರೆ ಪದೇ ಪದೇ ಒಂದು ಶಿಸ್ತಿನ ಪಕ್ಷ BJP ಈ ರೀತಿಯಾದಂಥ ನೋಟಿಸ್ ಕೊಡುವಂಥದ್ದು ಅಥವಾ ಒಬ್ಬ ಪಕ್ಷದ ನಾಯಕರುಗಳ ವಿರುದ್ಧ ತಕ್ಷಣಕ್ಕೆ ಕ್ರಮವನ್ನು ತೆಗೆದುಕೊಳ್ಬೋದಾಯಿತು. ಯಾಕೆ ಈ ರೀತಿಯಾದಂಥ ನೋಟಿಸ್ಗಳನ್ನ ಪದೇ ಪದೇ ಕೊಡುವ? ಅವರು ಶಿಸ್ತು ಕ್ರಮದ ನೋಟಿಸ್ ಕೊಟ್ಟಿರುವಂಥದ್ದು ನನ್ನ ಗಮನಕ್ಕೆ ಬಂದಿಲ್ಲ. ಇದು ತಾವೇ ಹೇಳಿದ್ರ ಮುಖಾಂತರ ನಮ್ಗೆ ಗೊತ್ತಾಗ್ತಾ ಇದೆ. ಆ ರೀತಿ ಏನೇ ಇದ್ರೂ ಸಹಿತ ಆ ನೋಟಿಸ್ದಲ್ಲಿ ಏನಿದೆ ಮತ್ತು ಅವರೊಬ್ಬರು ಕೆಪೇಬಲ್ ಇದ್ದಾರೆ ಏನು ಉತ್ತರ ಕೊಡಬೇಕು ಅನ್ನೋಂಥದ್ದು, ಮತ್ತು ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ, ರಾಜ್ಯ ನಾಯಕರಿದ್ದಾರೆ, ಅದಕ್ಕೇನು ತೀರ್ಮಾನ ತಗೋಬೇಕು ಅನ್ನೋಂಥದ್ದಿದೆ. ನಾನು ವೈಯಕ್ತಿಕ ವಿಚಾರ ಎಲ್ಲರನ್ನೂ ಒಟ್ಟಾಗಿ ಒಂದಾಗಿ ತೆಗೆದುಕೊಂಡು ಹೋದಾಗ ಮಾತ್ರ ಭಾರತೀಯ ಜನತಾ ಪಾರ್ಟಿ ಮುಂದಿನ ತೀರ್ಮಾನಗಳಲ್ಲಿ ಮತ್ತೆ ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇದೆ. ಅದು ಸಲುವಾಗಿ ನಾನು ಎರಡೂ ಕಡೆದಂದವ್ರಿಗೆ ನಾವು ವೈಯಕ್ತಿಕವಾಗಿ ವಿನಂತಿಯನ್ನು ಮಾಡಿ ಹೇಳ್ತೇನೆ, ಅವ್ರವ್ರ ತಪ್ಪುಗಳನ್ನು ಅವ್ರವ್ರು ತಿದ್ಕೊಂಡು ಒಟ್ಟಾಗಿ ಒಂದಾಗಿ ಮುಂದೆ ಹೋಗುವಂಥದ್ದು ಭಾಳ ಇವತ್ತಿನ ತೀರ್ಮಾನಗಳಲ್ಲಿ ಅವಶ್ಯಕತೆ ಇದೆ. ಯಾಕಂದರೆ ನಾವು ಮತ್ತು ಏನು ರಾಜ್ಯಾಧ್ಯಕ್ಷರಿರ್ಬೋದು, ಬೇರೆ ಬೇರೆದವ್ರಿರ್ಬೋದು, ನಮಗೆ MLA ಆಗಲಿಕ್ಕೆ, ಮಂತ್ರಿ ಆಗಲಿಕ್ಕೆ ನಮಗೆ ಅವಕಾಶವನ್ನು ನಮ್ಮ ಕ್ಷೇತ್ರದ ಜನ ಮತ್ತು ರಾಜ್ಯ ರಾಷ್ಟ್ರೀಯ ನಾಯಕರು ನಮಗೆ ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಾರೆ. ಇದಲ್ಲದೆ ಲಕ್ಷಾಂತರ ಜನ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಅವ್ರಿಗೆ ಏನೂ ಅಧಿಕಾರ ಸಿಗಲಾರ್ದೇ ಹಗಲು ರಾತ್ರಿ ದುಡಿದಿರುವಂಥವ್ರು ಭಾಳಷ್ಟು ಜನ ಇದ್ದಾರೆ. ನಮ್ಗೆ ಆಗಿರೋದಕ್ಕಿಂತಲೂ ಹೆಚ್ಚು ನೋವು ನಮ್ಮ ರಾಜ್ಯದ ಸಾಮಾನ್ಯ ಕಾರ್ಯಕರ್ತರಿಗೆ ಆಗ್ತಾಯಿದೆ. ಅದನ್ನು ನಿವಾರಣೆ ಮಾಡಲಿಕ್ಕೆ ಭಾಳ ದೊಡ್ಡ ಮನಸ್ಸಿನಿಂದ ಮುಂದೆ ಬರುವಂಥ ದಿವಸದಲ್ಲಿ ನಮ್ಮನ್ನ ಯಾವ ರೀತಿ ದೊಡ್ಡವರು ಅಥವಾ ಕೆಳಗಿನವರೊಂದು ಆಯ್ಕೆ ಮಾಡಿ ಈ ರಾಜ್ಯದಲ್ಲಿ ಒಂದು ಗುರುತಿಸುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ, ಅವ್ರಿಗೂ ಸಹಿತ ಅಧಿಕಾರ ಕೊಡುವಂಥ ಕೆಲಸವನ್ನು ನಾವು ಮಾಡುವಂಥ ಜವಾಬ್ದಾರಿ ನಮ್ಮ ಮೇಲೆ ಇರ್ತಾ ಇರೋದ್ರಿಂದ ಈ ಅಸಮಾಧಾನವನ್ನು ಬದಿಗಿಟ್ಟು ಒಂದಾಗಿ ಮುಂದೆ ಹೋಗುವಂಥದ್ದು ಒಳ್ಳೆಯದತ್ತ ನನ್ನ